ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒಂದು ಆರೋಪನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ನಾಳೆ ಅವ್ರು ಬಂದರೆ ಅವ್ರ ಪ್ರಶ್ನೆ ಕೇಳಬೇಕು. ಅವ್ರಂಗೆ ಭ್ರಷ್ಟಾಚಾರ ಯಾರೂ ಮಾಡಿಲ್ಲ. ಇಡೀ ದೇಶದಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ, ಇಡೀ ದೇಶ ಇತಿಹಾಸ ತೆಗೀರಿ. ಬಿಜೆಪಿ ಸರ್ಕಾರ 2008 ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರಲಿಲ್ಲ. 110 ಸೀಟೇ ಬಂದಿದ್ದು. ಆಪರೇಷನ್ ಕಮಲ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರನ ರಚನೆ ಮಾಡಿರೋದು ತಮಗೆಲ್ಲ ಗೊತ್ತೇ ಇದೆ. ಇಡೀ ದೇಶದಲ್ಲಿ ಯಾವುದನ್ನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲು ಹೋಗಿರೋದು ನೋಡಿದೇನ್ರಿ? ಮನೆ ರೀ ವಿಜೇಂದ್ರ ಅವರೇ, ದಯಮಾಡಿ ಕೇಳಬೇಕಾಗ್ತದೆ. ತಾವು ನಾಳೆ ಪಾದಯಾತ್ರೆ ಮಾಡಕ್ ಹೊರಟಿದ್ದೀರಲ್ಲ, ಇಡೀ ದೇಶದಲ್ಲಿ ಯಾರನ್ನ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಹೋಗಿರೋದು ನೋಡಿದೇನ್ರಿ? ನಿಮ್ಮ ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರಿ. ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ 2008 ಹಿಡ್ಕೊಂಡು 2013 13 ಜನ ಮಂತ್ರಿಗಳು. ಆಯ್ತು, ಮುಗೀತು ನಂದು, ಮುಗೀತು 13 ಜನ ಮಂತ್ರಿ. ಓಕೆ ಬಸ್, ಆಯ್ತು, ಮುಗೀತು. 13 ಜನನ ಜೈಲಿಗೆ ಹೋಗಿರೋದು ತಮಗೆಲ್ಲ ಗೊತ್ತೇ ಇರೋ ವಿಚಾರ. ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ, ತಾವು ಇದೆಲ್ಲ ಪ್ರಶ್ನೆ ಕೇಳಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.